ಹೀಗಾಗಿ ಇಲ್ಲಿ ಯಾರ್ದು ಇದು ಇವರ ಪರ, ಇದು ಇವರ ವಿರುದ್ಧ, ಇದು ಅದು, ಇದು ಅದ್ಯಾವುದೂ ಅಲ್ಲ. ಇಲ್ಲಿರುವಂಥೇನೆಂದರೆ ಸತ್ಯ ಅಥವಾ ಸುಳ್ಳು ಇವುಗಳ ಅನಾವರಣ ಆಗಬೇಕಾಗಿರುವಂಥದ್ದು. ಶವ ಅಥವಾ ಕುರುಹು ಪತ್ತೆಯಾದರೆ ದೂರುದಾರರಿಗೂ ಕೂಡ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಶವ ಅಥವಾ ಅದಕ್ಕೆ ಪೂರಕವಾಗಿರುವಂಥ ಕುರುಹು ಪತ್ತೆಯಾದರೆ ದೂರುದಾರರಿಗೂ ಕೂಡ ಪರೀಕ್ಷೆಯನ್ನು ನಡೆಸಬಹುದು. ಆತನ ಕೇವಲ ವಿಚಾರಣೆ ಮಾತ್ರವಲ್ಲದೆ ವೈಜ್ಞಾನಿಕ ಮಾದರಿಯ ಪರೀಕ್ಷೆಯನ್ನು ಆತನಿಂದ ಮಾಡಿಸ್ಕೊಳ್ಬೋದು. ಯಾವುದಕ್ಕೆ? ಸಾಂದರ್ಭಿಕ ಸಾಕ್ಷ್ಯಗಳನ್ನು ಸಾಬೀತುಪಡಿಸ್ಕೊಳ್ಳೋದಕ್ಕೆ, ಅಂದರೆ ದೃಢಪಡಿಸ್ಕೊಳ್ಳೋದಕ್ಕೆ. ಸಾಬೀತುಪಡಿಸೋದಕ್ಕಾಗಲಿಲ್ಲ, ದೃಢಪಡಿಸ್ಕೊಳ್ಳೋದಕ್ಕೆ, ಕೊರಾಬರೇಟ್ ಎವಿಡೆನ್ಸಸ್ನ ಕೊರಾಬರೇಟ್ ಮಾಡೋದಕ್ಕೆ. ಈ ಕಾರಣಕ್ಕಾಗಿ ಆತನನ್ನು ಕೂಡ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಬಹುದು. ದೂರುದಾರ ಅನಾಮಿಕ ವ್ಯಕ್ತಿಗೆ ಪಾಲಿಗ್ರಾಫ್ ಟೆಸ್ಟ್ ನಡೆಸಬಹುದು. ಪಾಲಿಗ್ರಾಫ್ ಟೆಸ್ಟ್ ಮೂಲಕವಾಗಿ ಕೂಡ ಆತ ಹೇಳಿರತಕ್ಕಂತಹ ವಿಚಾರಗಳಿಗೆ ಪೂರಕವಾಗಿದ್ದಾವೆ ಇಲ್ಲಿ ಸಿಕ್ಕಿರುವಂತಹ ಅಸ್ಥಿಗಳು ಅನ್ನೋದನ್ನು ದೃಢಪಡಿಸ್ಕೊಳ್ಳಬಹುದು. ಆ ಕೆಲಸವನ್ನು ಮಾಡಬಹುದು. ಹಾಗೆಯೇ ವೈಜ್ಞಾನಿಕ ಮಾದರಿ ಸುಳ್ಳು ಪತ್ತೆ ಪ್ರಕ್ರಿಯೆಯೇ ಪಾಲಿಗ್ರಾಫ್ ಟೆಸ್ಟ್. ಅಂದರೆ ಇಲ್ಲಿ ಪಾಲಿಗ್ರಾಫ್ ಟೆಸ್ಟ್ ಅಂದರೆ ಸುಳ್ಳು ಪತ್ತೆಯನ್ನು ಮಾಡುವಂತಹ ಪರೀಕ್ಷೆ. ಅದರ ಮೂಲಕವಾಗಿ ಈತ ಸತ್ಯ ಹೇಳಿದಾನ, ಸುಳ್ಳು ಹೇಳಿದಾನ, ಇದನ್ನು ದೃಢಪಡಿಸ್ಕೊಳ್ಳುವಂತಹ ಕೆಲಸವನ್ನು SIT ತಂಡ ಮಾಡುತ್ತೆ. ಇವೆಲ್ಲವೂ ಕೂಡ ಒಂದು ಭಾಗ. ಇದರಲ್ಲಿ ವ್ಯಕ್ತಿಯ ದೈಹಿಕ ಪ್ರತಿಕ್ರಿಯೆಗಳನ್ನು ಅಳೆಯಲಾಗುತ್ತೆ. ಈ ಪಾಲಿಗ್ರಾಫ್ ಮಾಡಿದಾಗ ಆ ವ್ಯಕ್ತಿ ಬಾಯಲ್ಲಿ ಇಲ್ಲ ನಾನು ಹೂತಿದ್ದೀನಿ, ಹೌದು, ನಿಜ, ಸತ್ಯ ಇದೆಲ್ಲ ಹೇಳ್ಕೋಬೋದು. ಆದರೆ ಆತನ ಬಾಡಿ ರಿಯಾಕ್ಟ್ ಆಗ್ತಾ ಇರುತ್ತಲ್ಲ, ಅದನ್ನು ಕೂಡ ಫೈಂಡ್ ಔಟ್ ಮಾಡಲಾಗುತ್ತೆ. ಇದರಲ್ಲಿ ವ್ಯಕ್ತಿಯ ದೈಹಿಕ ಪ್ರತಿಕ್ರಿಯೆಗಳನ್ನು ಅಳೆಯಲಾಗುತ್ತೆ ಪಾಲಿಗ್ರಾಫ್ ಮೂಲಕವಾಗಿ. ಘಟನೆ ಅಥವಾ ಕೃತ್ಯ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಕೇಳುವ ಮೂಲಕ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಆ ಪರೀಕ್ಷೆಯಲ್ಲಿ ಕೂಡ ಆತ ಪಾಲಿಗ್ರಾಫ್ ಟೆಸ್ಟ್ನಲ್ಲೂ ಕೂಡ ಆತ ಸಮರ್ಪಕ ಉತ್ತರವನ್ನು ಕೊಟ್ಟಿದ್ದಾನೆ. ಆತ ಮೆಂಟಲಿ ಕೂಡ ಕರೆಕ್ಟಾಗಿ ಹೇಳ್ತಿದ್ದಾನೆ. ಯಾವುದೇ ಪ್ಲಾನಿಂಗ್ ಇಲ್ಲ ಅವನಲ್ಲಿ. ಯಾವುದೋ ಪೂರ್ವೋದ್ದೇಶದಿಂದ ದುರುದ್ದೇಶದಿಂದ ಆತ ಇಂತಹ ಅಲಿಗೇಷನ್ ಮಾಡ್ತಾ ಇಲ್ಲ. ಇದನ್ನು ಪಾಲಿಗ್ರಾಫ್ ಮೂಲಕವಾಗಿ ದೃಢಪಡಿಸಿಕೊಳ್ಳಲಾಗುತ್ತೆ. ಪರೀಕ್ಷೆ ವೇಳೆ ರಕ್ತದೊತ್ತಡ, ಉಸಿರಾಟ, ಚರ್ಮದ ವೈಬ್ರೇಷನ್ ಇವೆಲ್ಲವನ್ನು ಕೂಡ ದಾಖಲು ಮಾಡ್ಕೊಂಡಿರ್ತಾರೆ. ಈ ಮೂಲಕ ಪಾಲಿಗ್ರಾಫ್ ಟೆಸ್ಟನ್ನು ಕೂಡ ಮಾಡಿಸ್ಬೇಕಾಗತ್ತೆ. ಒನ್ಸ್ ಅಲ್ಲಿ ಅಸ್ಥಿಪಂಜರ ಸಿಕ್ಕಿದೆ ಅಂತ ಆದರೆ, ಒಂದು ವೇಳೆ ಸಿಕ್ಕಿಲ್ಲ ಅಂತೇಳಿ ಆದರೂ ಕೂಡ ಮಾಡಿಸ್ಬೋದು. ಯಾಕೆ ಈತ ಇಂತಹದ್ದೊಂದು ದೂರನ್ನು ಕೊಟ್ಟಿದ್ದಾನೆ ಅನ್ನೋದನ್ನು ದೃಢಪಡಿಸುವಂತಹ ಉದ್ದೇಶದಿಂದ ಕೂಡ ಮಾಡಬಹುದು. ಇನ್ನು ನಂತರ ಆತನ ದೈಹಿಕ ಪ್ರತಿಕ್ರಿಯೆಗಳನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಲಾಗುತ್ತೆ. ಆತ ಹೇಳ್ತಿರುವಂತಹ ವಿಚಾರಗಳಿಗೂ ಅದಕ್ಕೆ ಮತ್ತು ಸಿಕ್ಕಿರುವಂತಹ ಸಾಕ್ಷಿಗಳಿಗೆ ಇದಕ್ಕೆ ಒಂದಕ್ಕೊಂದು ಹೋಲಿಕೆ ಇದೆ, ಹೊಂದಾಣಿಕೆ ಆಗುತ್ತೆ, ಮ್ಯಾಚ್ ಆಗುತ್ತೆ ಅನ್ನೋದನ್ನು ವಿಶ್ಲೇಷಣೆ ಮಾಡ್ಕೊಳ್ಬೋದು. ಮ್ಯಾಚ್ ಆಗುತ್ತಾ ಇಲ್ವಾ ಅನ್ನೋದನ್ನು ವಿಶ್ಲೇಷಣೆ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ, FSLನ ತಜ್ಞರು ಮಾಡ್ತಾರೆ. ಇಲ್ಲಿ ಈ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದಾಗ ಇನ್ನೂ ಕೆಲವೊಂದು ಭಾಳ ಮುಖ್ಯವಾದಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಮಾಧಿ ಒಳಗಡೆ ಸತ್ಯ ಇದೆಯೇ ಅನ್ನೋಂಥ ಹುಡುಕಾಡ್ತಾ ಇರುವಂಥದ್ದು ಪ್ರಕ್ರಿಯೆಗಳೆಲ್ಲ ಒಂದು ಕಡೆ ನಡೀತಾ ಇದ್ದರೆ, ಇತ್ತ ರಾಜಕೀಯದ ವಾಗ್ಯುದ್ಧ ನಡೀತಾ ಇದೆ. ಕಾಂಗ್ರೆಸ್ನವರ ಒಂದು ಪ್ರತಿಕ್ರಿಯೆ, ಭಾರತೀಯ ಜನತಾ ಪಕ್ಷದವರ ಮತ್ತೊಂದು ರೀತಿಯಂಥ ಪ್ರತಿಕ್ರಿಯೆಗಳು ಕೂಡ ಇಲ್ಲಿ ಬಹಳ ಮುಖ್ಯ ಆಗಿದೆ. ನಾವು ಬಹಳ ಗಂಭೀರವಾಗಿ, ನಾನು ಮೊದಲೇ ಹೇಳಿದ್ದೀನಿ, ಇದನ್ನು ಬಹಳ ಗಂಭೀರವಾಗಿ ತಗೊಂಡಿದ್ದೇವೆ. SIT ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ನಾವು ಯಾರು ಏನು ಹೇಳಿಕೆ ಕೊಡೋದಕ್ಕಾಗೋದಿಲ್ಲ. SIT ಮಾಡಿದ್ದಕ್ಕೆ ನಾನು ಸ್ವಾಗತ ಮಾಡ್ತೇನೆ. ನೂರಾರು ಹೆಣ ಅಂತೇಳಿ ಹೇಳ್ತಾನೆ. ಒಂದು ಹೆಣ ಸಿಕ್ಕಿದ್ರು ಕೂಡ ಅದು ಅಪರಾಧವೇ, ಅದನ್ನ ಪತ್ತೆ ಹಚ್ಚಬೇಕು, ಹಿಡಿಬೇಕು ಅನ್ನುವಂಥದ್ದು ನಮ್ಮ ಇಚ್ಛೆನೂ ಕೂಡ. ಆದರೆ ಅದಕ್ಕೆ ಹಿಂದಿರುವಂಥ ನಗರ ನಕ್ಸಲೈಟ್ರು ಯಾರಿದ್ದಾರೆ, ಇವರ ಉದ್ದೇಶ ಮಾತ್ರ ಒಳ್ಳೆಯದಿಲ್ಲ. ಇವರು ತನಿಖೆಯ ಅಡ್ಡದಾರಿಯನ್ನು ಹಿಡಿಸುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಕೇರಳ ಸರ್ಕಾರ ಇದರಲ್ಲಿ ಭಾಗವಹಿಸುವ ಮೂಗು ತೋರಿಸುವಂಥ ಅವಶ್ಯಕತೆ ಇಲ್ಲ. ದಿನಕ್ಕೆ ಸಾವಿರಾರು ಜನ ಅಲ್ಲಿ ಹೋಗ್ತಾ ಇದ್ದಾರೆ. ಜನರ ಮನಸ್ಸಿನಲ್ಲಿ ಕುಟಿಲ ತಂತ್ರ ಮಾಡ್ತಾ ಇರುವಂಥ ಒಂದು ವಿಂಗ್ ಏನಿದೆ ಅದು ಸಫಲ ಆಗಬಾರ್ದು. ತನಿಖೆ ಅಡ್ಡಿಪಡಿಸೋದಲ್ಲ, ತನಿಖೆಯ ಹಾದಿಯನ್ನೇ ನಾವು ನಿರ್ಧಾರ ಮಾಡ್ತೀವಿ ಅನ್ನೋ ಹಾಗಿದೆ. ಅದು ಎಲ್ಲಿಂದ ಪತ್ತೆ ಹಚ್ಚಿದ್ರು, ಹೇಗೆ ಪತ್ತೆ ಹಚ್ಚಿದ್ರು ಅನ್ನುವಂಥದ್ದು ಕೂಡ ಅದ್ರ ಹಿಂದಕ್ಕೆ ಬರ್ತದೆ. ಮತ್ತು ಅದ್ರ ಹಿಂದಕ್ಕೆ ನಾನು ಈಗಾಗಲೇ ಹೇಳಿದ ಹಾಗೆಯೇ ನಿಮ್ಮ ಮೀಡಿಯಾದಲ್ಲೂ ಕೂಡ ನಾನು ನೋಡಿದ್ದೇನೆ, ಇದರ ಹಿಂದಕ್ಕಿರೋರೆಲ್ಲರೂ ಕೂಡ ಈ ನಗರ ನಕ್ಸಲೈಟ್. ಏನು ಖಂಡಿತ ಇವತ್ತು ಏನೇ ತನಿಖೆ ಕಾನೂನಾತ್ಮಕವಾಗಿ ಏನೇ ತನಿಖೆಯನ್ನು ಮಾಡಬೇಕಾಗಿದೆ ಎಲ್ಲ ಸ್ಥಳವೂ ಲಭ್ಯವಾಗಿರ್ತದೆ. ಹಾಗಾಗಿ ಯಾವುದು ಲಭ್ಯ ಆಗಲ್ಲ ಇನ್ನೊಂದು ಆಗಲ್ಲ ಅನ್ನೋಂಥ ಪ್ರಶ್ನೆನೇ ಇಲ್ಲ.
ಯಾವುದೇ ಸ್ಥಳ ಏನೇ ತನಿಖೆಯನ್ನು ಮಾಡಲಿಕ್ಕೆ ಅನುಮತಿ, ಯಾವುದೇ ಅನುಮಾನ, ಯಾವುದೇ ವಿಚಾರಗಳಿದ್ದು ಏನೇ ಪ್ರಶ್ನೆಗಳಿದ್ದರೂ ಅದಕ್ಕೆ ಅವಕಾಶ ಸಿಗುವಂಥದ್ದು ಖಂಡಿತ ಆಗುತ್ತೆ ಅನ್ನೋಂಥ ನನ್ನ ನಂಬಿಕೆನೂ ಇದೆ. ಆದರೆ ಇವತ್ತೇನು ಅಲ್ಲಿ ಸಮಾಧಿ ಆಗಿರೋದನ್ನು ಚೆಕ್ ಮಾಡೋದ್ರಲ್ಲಿ ಏನು ತಪ್ಪಿದೆ? ಮಾಡ್ತಾರೆ. ಕಾಲಾವಧಿ ಎಷ್ಟು ಕಾಲದಲ್ಲಿ ಮಾಡ್ತೀರಾ? 1 ತಿಂಗಳಲ್ಲಿ ಮಾಡ್ತೀರಾ? 2 ತಿಂಗಳಲ್ಲಿ ಮಾಡ್ತೀರಾ? 3 ತಿಂಗಳಲ್ಲಿ ಮಾಡ್ತೀರಾ? ಕಾಲಾವಧಿ ಇಟ್ಕೊಂಡು ಮಾಡಿ. ಸುಮ್ಮನೆ ದಿನ ಬೆಳಗ್ಗೆ ಎದ್ದರೆ ಇವರು ಮಾಡೋವಂಥ ಕರ್ಮಕಾಂಡ, ರಾಜ್ಯ ಸರ್ಕಾರದ ಕರ್ಮಕಾಂಡಗಳನ್ನು ಮುಚ್ಚಾಕೊಳ್ಳುವಂಥ ಪ್ರಯತ್ನದಲ್ಲಿ ಮಾತ್ರ ತೊಡಗಬೇಡಿ. ಇನ್ನೂ ಪಾರದರ್ಶಕ ಮಾಡಬೇಕಾ? ಕೋರ್ಟ್ ಮಾನಿಟರ್ಡು ಮಾಡ್ಕೊಳ್ಳಿ. ಕಾಲಾವಧಿನೂ ನಿಗದಿ ಮಾಡ್ಕೋತೀರಾ? ಕಾಲಾವಧಿ ನಿಗದಿ ಮಾಡ್ಕೊಳ್ಳಿ. ಆದರೆ ಇದರ ಹಿಂದೆ ಇರುವಂಥ ವ್ಯಕ್ತಿಗಳಿದ್ದಾರಲ್ಲ, ಈ PFI, SFI, PFI ಇಂಥ ವ್ಯಕ್ತಿಗಳನ್ನೂ ಆಚೆ ತನ್ನಿ. ಬೇರೆ ಬೇರೆಯವರು ಒಂದು ಸಿನಿಮಾ ಥರನೇ ತೆಗಿತಾ ಇರುವಂಥ ವ್ಯಕ್ತಿಗಳನ್ನು ಅವ್ರನ್ನೂ ತನಿಖೆ ಮಾಡಿ. ಯಾಕಂದರೆ ಈ ಹಿಂದೆ ಇರುವಂಥ ವ್ಯಕ್ತಿಗಳು ಯಾರ್ಯಾರಿದ್ದಾರೆ, ಅಪಪ್ರಚಾರ ನಮ್ಮ ನಂಬಿಕೆ ಕೇಂದ್ರಗಳ ಮೇಲೂ ಎಲ್ಲ ಒಂದು ಕಡೆ ಅಪಪ್ರಚಾರಗಳನ್ನು ಮಾಡೋಂಥ ಈ ದುಷ್ಟ ಸಾಹಸಕ್ಕೆ ಕೈ ಹಾಕಿರುವಂಥ ವ್ಯಕ್ತಿಗಳಿಗೂ ತಕ್ಕ ಪಾಠ ಕಲಿಸುವಂಥದ್ದು ಆಗಬೇಕು. ಇಲ್ಲಿ BJP ನಾಯಕರ ಪ್ರತಿಕ್ರಿಯೆಯನ್ನು ಗಮನಿಸಿದಾಗ ಅವರಲ್ಲಿ ಒಂದು ಸ್ಪಷ್ಟತೆ ಇಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಯಾಕಂದರೆ ಅವರು ಒಂದು ಕಡೆಯಲ್ಲಿ ಹೇಳ್ತಾರೆ ಮಾಡಲಿ, ತನಿಖೆ ಮಾಡಲಿ, ಒಂದು ಶವ ಸಿಕ್ಕಿದ್ರು, ಒಂದು ಅಸ್ಥಿಪಂಜರ ಸಿಕ್ಕಿದ್ರು ಕೂಡ ಅದು ಅಪರಾಧವೇ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾರೆ. ಒಬ್ಬರು ಗೃಹ ಸಚಿವರಾಗಿ ಕೆಲಸ ಮಾಡಿದಂಥವ್ರು ಆರ್ಗ ಜ್ಞಾನೇಂದ್ರವರು. ಇನ್ನೊಂದು ಕಡೆ ಹೇಳ್ತಾರೆ ಇದೆಲ್ಲ ಅರ್ಬನ್ ನಕ್ಸಲರು ಸೇರಿಕೊಂಡು ಮಾಡ್ತಿರೋದು. ಅವರು ಪಾಪ ಅರ್ಬನ್ ನಕ್ಸಲರ ಒಂದು ಪಟ್ಟಿ ಬಿಡುಗಡೆ ಮಾಡಿದರೆ, ಇವರೆಲ್ಲ ಅರ್ಬನ್ ನಕ್ಸಲರು ಅಂತ ಒಂದು ಪಟ್ಟಿ ಇದ್ದರೆ ಸುಲಭ ಆಗುತ್ತೆ ಇವರು ಅರ್ಬನ್ ನಕ್ಸಲ ಅಂತೇಳಿ ಗುರುತಿಸ್ಕೊಳ್ಳೋದಕ್ಕೆ. ಅದು ಬಿಟ್ಟು ಸುಮ್ಮನೆ ಅರ್ಬನ್ ನಕ್ಸಲರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನು ಅರ್ಥ? ಯಾವ ಸ್ವರೂಪದ್ದು? ಮಾಜಿ ಗೃಹ ಸಚಿವರೇ ನೀವು ಉತ್ತರವನ್ನು ಕೊಡಬೇಕಾಗತ್ತೆ. ವಿಚಾರ ಇರುವಂಥದ್ದು ಇಲ್ಲಿ, ಅದಕ್ಕೆ ನಾವು ಹೇಳ್ತಿರೋದು ಸಮಾಧಿ ಒಳಗಡೆ ಇರುವಂಥದ್ದು ಸತ್ಯ. ಯಾವುದು? ಅಲ್ಲಿ ಅಸ್ಥಿಪಂಜರ ಸಿಕ್ಕಿದ್ರೂ ಸತ್ಯ, ಸಿಗದೇ ಇದ್ರೂ ಸತ್ಯನೇ. ಸಿಗದೇ ಇದ್ದರೆ ಇಲ್ಲ ಈ ವ್ಯಕ್ತಿ ಸುಳ್ಳು ಹೇಳಿದ್ದಾನೆ, ಯಾವುದೋ ದುರುದ್ದೇಶದಿಂದ ಸುಳ್ಳು ಹೇಳಿದ್ದಾನೆ ಅನ್ನೋಂಥ ಸತ್ಯ ಆದರೂ ಅನಾವರಣ ಆಗಬೇಕು. ಇಲ್ಲ ಅಸ್ಥಿಪಂಜರ ಸಿಕ್ಕಿದೆ ಅಂದರೆ ಅದರ ಸತ್ಯವೂ ಕೂಡ ಅನಾವರಣಗೊಳ್ಳಬೇಕಾಗುತ್ತೆ. ಇದನ್ನು ನೋಡಬೇಕು, ಏನಾಗುತ್ತೆ, ಯಾವ ಸ್ವರೂಪದಲ್ಲಿ SIT ತನಿಖೆ ಮುಂದುವರಿಯುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ.